ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವರಿಗೆ, ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವರಿಗೆ. ಇಲ್ಲಿ ಇವತ್ತಿನ ದಿವಸ ಇಲ್ಲೆಲ್ಲ ನಿಂತಿರ್ತಕ್ಕಂಥ ಎಲ್ಲ ನಮ್ಮ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ ಅಭಿಮಾನ ಬಳಗದವರಿಗೂ, ಆಗ ಮುಂದೆ ಆಸೀನರಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ, ನಾನು ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತುಗಳನ್ನು ಮಾತಾಡ್ತಾ ಇದ್ದೀನಿ. ಏನು ದಿನಾಂಕ 20/6/2026 ಶನಿವಾರ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವರ ಹುಟ್ಟುಹಬ್ಬವನ್ನು ಆಚರಿಸಬೇಕಂತ ಏನು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇವತ್ತು ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಸರಳವಾಗಿ ಆಚರಣೆ ಮಾಡೋಣ, ಎಂದಿನಂತೆ ಇರಲಿ, ಯಾವುದೇ ವಿಜೃಂಭಣೆ ಬೇಡ, ನಮ್ಗೆ ಯಾವುದೇ ಆಡಂಬರ ಬೇಡ ಅಂತ ಕೇಳಿದಾಗ ಇಲ್ಲಪ್ಪ ನಾವು ಮಾಡಲೇಬೇಕು ಅಂತ ಒತ್ತಾಯ ಮಾಡಿದಾಗ ಒತ್ತಾಯದ ಮೇರೆಗೆ ನಾವೆಲ್ಲರೂ ಇವತ್ತು ಏನು 20ನೇ ತಾರೀಕು ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸಬೇಕು. ಅವತ್ತಿನ ದಿನ ವಿಶೇಷವಾಗಿ ಮಾಮೂಲಿಯಾಗಿ ಎಂದಿನಂತೆ ಏನು ವಿಶೇಷವಾಗಿ ಇವತ್ತೇ ಅವರ ಹುಟ್ಟುಹಬ್ಬ ಆಚರಿಸ್ತಲ್ಲ, ಅರರೋ ಮಾಡ್ಕೊಳ್ದಂಗೆ ನಮ್ಮ ನಾಯಕರು ಮಾಡ್ಕೊಳ್ತಲ್ಲ. ಅವರಿಗೆ ಯಾವುದೇ ಅಧಿಕಾರ ನಾವು ಕೊಟ್ಟಿಲ್ಲ, ಎಲ್ರಿಗೂ ಅಧಿಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರನ್ನ ಒಬ್ಬರಿದ್ದಾರೆ ಅಂದರೆ ಅದು ಕಲ್ಲುಪಲ್ಲಿ ಪ್ರಕಾಶ್ ಅನ್ನೋರು ಒಬ್ಬರೇ ಎದೆ ತಟ್ಕೊಂಡಿರ್ತೀನಿ. ಎಲ್ಲ ಸಹಾಯನ ಪಡ್ಕೊಂಡಿರತಕ್ಕಂಥವ್ರು ಈ ತಾಲೂಕಲ್ಲಿ ಅವರು ಸಹಾಯ ಪಡ್ಕೊಂಡಿರತಕ್ಕಂಥವು ಒಂದು ಗ್ರಾಮ ಪಂಚಾಯತಿ ಮೆಂಬರಿಂದ ಹಿಡಿದುಬಿಟ್ಟು ಪಾರ್ಲಿಮೆಂಟ್ ಮೆಂಬರ್ವರೆಗೂ ಈ ತಾಲೂಕಿನಲ್ಲಿ ಪರಿಚಯ ಇಲ್ದವರು, ಒಬ್ಬರಿಗೆ ಪರಿಚಯ ಇಲ್ದಂಥವ್ರನ್ನ ಈ ತಾಲೂಕಲ್ಲಿ MLAಗಳು ಮಾಡಿದ್ರು, ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿದ್ರು, ಅಧ್ಯಕ್ಷರು ಮಾಡಿದ್ರು. ಅವರು ಕಷ್ಟ ಇಷ್ಟಪಟ್ಟಿದ್ದಾರೆ ಅಂತ ನಮ್ಮ ಕಣ್ಣಾರೆ ನಾವು ನೋಡಿದ್ವಿ. ಆ ನಿಯತ್ತು ಇವತ್ತು ಯಾರು ಇಟ್ಕೊಂಡಿಲ್ಲ. ಆದರೆ ನಮ್ಮ ನಾಯಕರು ಒಂದು ಹೇಳ್ತೀನಿ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಜಾತಿ ಭೇದ ಇದ್ದರೆ ಈ ತಾಲೂಕಿನ ಪ್ರತಿಯೊಬ್ಬರು ಒಳಿತನ್ನು ಬರೆಸಿರ್ತಕ್ಕಂಥ ನಾಯಕರು ಅಂದರೆ ಕಲ್ಲುಪಲ್ಲಿ ಪ್ರಕಾಶ್ ಅನ್ನೋರು. ಇವತ್ತು ನಾನೊಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಿರೋನು 2015ರಲ್ಲಿ ನಾನು ಬಲ್ಲಾ ಪಂಚಾಯತಿಯಲ್ಲಿ ಸದಸ್ಯನಾಗಿದ್ದಾಗ ಇಡೀ ಬಲ್ಲಾ ಪಂಚಾಯತಿಯಲ್ಲಿ ಎಲ್ಲ ಜನಾಂಗದವರಿದ್ದಾಗ ನಾನೊಬ್ಬ ಪರಿಶಿಷ್ಟ ಜಾತಿನ 5 ವರ್ಷ ನನ್ನನ್ನು ಅಧ್ಯಕ್ಷರಾಗಿ ಮಾಡ್ತಕ್ಕಂಥ ಕೀರ್ತಿ ನಮ್ಮ ನಾಯಕರಿಗೆ ಸಲ್ಲಬೇಕು. ಜನರಲಲ್ಲಿ ನನಗೆ ರಿಸರ್ವೇಷನ್ ಬಂದಿಲ್ಲ, ಜನರಲಲ್ಲಿ ನನ್ನ ಅಧ್ಯಕ್ಷರು ಮಾಡ್ತಾರೆ, ಹೇಳ್ಕೊಳ್ತಾರೆ ನಮ್ಮ ನಾಯಕರಿಗೆ ಜಾತಿ ಅಭಿಮಾನ ಇದೆ ಅಂತ. ಎಲ್ಲಿ ಅವ್ರ ಜಾತಿ ಅಭಿಮಾನ ತೋರಿಸ್ತಿತ್ತು ಅಂತ ಯಾವುದಿಲ್ಲ. ಎಲ್ರೂ ಜಾತ್ಯತೀತವಾಗಿ ಎಲ್ರಿಗೂ ಸಹಾಯ ಮಾಡಿದ್ದಾನೆ. ರಾಜಕೀಯವಾಗಿ, ಆರ್ಥಿಕವಾಗಿ, ಇವಾಗ ಒಂದು ಬಡವರು ಹೋಗಲಿ, ಯಾವುದೇ ಒಂದು ಕಷ್ಟ ಬಂದಿರಲಿ, ಯಾವುದೇ ಒಂದು ತೊಂದರೆ ಬಂದಿರಲಿ, ಒಂದು ಆಸ್ಪತ್ರೆದಾಗ್ಬಿಟ್ಟು, ಒಂದು ಆರೋಗ್ಯವಾದ ಒಂದು ಶೈಕ್ಷಣಿಕ ವಿಷಯದಲ್ಲಾಗಲಿ ನಮ್ಮ ನಾಯಕರು ಸುಬ್ರಹ್ಮಣ್ಯ ಅಣ್ಣವ್ರು ಹೇಳಿದ್ರು, ಅದೇನೋ ನಾ ಹಿಂದುಳಿದ ವರ್ಗಗಳಾಗಲಿ ಯಾವುದೇ ಜನಾಂಗಕ್ಕಾಗಿ ಏನೋ ಕಷ್ಟ ಬಂದ ತಕ್ಷಣ ನಾನು ಇದ್ದೀನಿ ಅಂತ ನಿಂತ್ಕೊಳ್ಳೋಂಥ ನಾಯಕರು ಹೋಗ್ತಾರೆ. ಯಾವುದೇ ಆಕ್ಷೇಪಣೆ ಇಲ್ಲದ್ರೆ, ಯಾವುದೇ ನಿರೀಕ್ಷೆ ಮಾಡ್ತಿರ್ತಕ್ಕಂಥ ನಾಯಕರು ಅಂದರೆ ನಮ್ಮ ಕಲ್ಲುಪಲ್ಲಿ ಪ್ರಕಾಶ್ ಅವರು. ನಾನು ಎದಕ್ಕೆ ತಟ್ಟಿ ಹೇಳ್ತಾ ಇದ್ದೀನಿ, ಅಂತ ಮಹಾನುಭಾವನ ಒಂದು ಅವಕಾಶ ಮಾಡೋಂಥ ಇದು ನಮ್ಗೆ ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ಸೇರಿ ನಾವೇನು ದೊಡ್ಡ ಎಲ್ರಿಗೂ ಇದ್ದಂಗೆ ನಾವು ಮಾಡೋಕ್ಕಿಲ್ಲ. ನಮ್ಮ ಶಕ್ತಿ ಅನುಸಾರವಾಗಿ ದೇವರಿಗೆ ಒಂದು ಅಭಿಷೇಕ ಮಾಡಿ ಅವ್ರ ಹೆಸರಲ್ಲಿ ಮಾಡಿ ಇಡೀ ತಾಲೂಕು ಜನತೆಗೆ, ರೈತಾಪಿ ವರ್ಗದವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ, ಅವ್ರು ಹುಟ್ಟುದ ಹಬ್ಬದ ದಿವಸ ಎಲ್ರಿಗೂ ಒಳ್ಳೇದಾಗಲಿ ಅಂತ ಒಂದು ಸಂದೇಶವನ್ನು ಕಳಿಸುತ್ತಾ ಅವರಿಗೆ ಅವ್ರ ಕುಟುಂಬದವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿ ಆ ಭಗವಂತ ಅವ್ರು ಕೊಳ್ಳಿ, ಇನ್ನೂ ಜನಸೇವೆ ಮಾಡೋ ಶಕ್ತಿ ಅವ್ರು ಕೊಳ್ಳಿ, ಇನ್ನೂ 100 ವರ್ಷಗಳಿಗೆ ಹೆಚ್ಚಿನ ಕಾಲ ಅವ್ರು ಬದುಕಲಿ ಅಂತ ಇವತ್ತು ಎಲ್ಲರ ಹತ್ರ ಬೇಡಿಕೊಂಡು ನಾನು 4 ಮಾತನ್ನು ಮಾತಾಡ್ತೀನಿ. ಜೈ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವರಿಗೆ, ಜೈ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವರಿಗೆ, ಜೈ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವರಿಗೆ. ಜೈ ಬೋಲೋ ಭಾರತ್ ಮಾತಾ ಕಿ. ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣನ್ಗೆ ಈ ಒಂದು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಪ್ರೀತಿಯ ಆತ್ಮೀಯ, ಸುಮಾರು ವರ್ಷಗಳಿಂದ ನಮಗೋಸ್ಕರ ಯಾವತ್ತೇ ಆದರೂ ನಮಗೋಸ್ಕರ ಅವರ ಪ್ರತಿ ಅಣುವಣುವನ್ನ ನಮ್ಮೆಲ್ಲರನ್ನ ಹಿಂಬಾಲಿಸ್ಕೊಂಡು ನಮಗೆ ಬೆಂಬಲ ನೀಡಿಕೊಂಡು ಬರ್ತಾ ಇರುವ ನಮ್ಮ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರಿಂದ ಎಲ್ಲ ಒಂದು ತಾಲೂಕಿನ ನಮ್ಮ ಪಂಚಾಯಿತಿಯ ಅಭಿಮಾನಿಗಳ ಬಳಗಕ್ಕೆ ಎಲ್ಲ ಒಂದು ಸುದ್ದಿಯನ್ನು ತಲುಪಿಸೋಕ್ಕೆ ಈ ಒಂದು ನಿಮ್ಮೆಲ್ಲರ ಒಂದು ಪ್ರಕಾಶ್ ಅಣ್ಣನವರ ಆತ್ಮೀಯ ಬಳಗ ಇಲ್ಲಿ ಸೇರಿದೆ. ದಯವಿಟ್ಟು ಈ ಒಂದು ಹುಟ್ಟುಹಬ್ಬವನ್ನು ನಮ್ಮ ತಾಲೂಕಿನಲ್ಲಿ ಏನು 20ನೇ ತಾರೀಕು ಬರ್ತಾಯಿದೆ, ಈ ಒಂದು ನಾವು ನಿನ್ನೆ ಮಾತಾಡಿದ್ವು ಅಣ್ಣ ಹತ್ರ, ಬೇಡ ಸರಳವಾಗಿ ಓದ್ಸಲೇನೂ ಸರಳವಾಗಿ ಮಾಡಿದ್ವು, ಬೇಡ ಅಂತ ಅಂದ್ರೂ ನಾವು ಒಂಥರ ನಮಗೆ ಅಭಿಮಾನ ಆ ಥರ ಇದೆ. ಅದಕ್ಕೋಸ್ಕರ ನಿಮ್ಮಿಷ್ಟ ಅಂತ ಅಂದಿದ್ದಕ್ಕೆ ನಮಗೆ ತುಂಬ ಖುಷಿ ಆಯಿತು. ಅದೇ ರೀತಿಯಾಗಿ ಎಲ್ಲ ಪಂಚಾಯಿತಿಯಿಂದ ನಮ್ಮ ಈ ಒಂದು ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ ನಮ್ಮ ಬೆನ್ನೆಲುಬಾಗಿ ನಿಂತಿರೋದಕ್ಕೆ ಅವರಿಗೆ ನಾವು ಒಂದು ಸಣ್ಣ ಕಾಣಿಕೆಯಾಗಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ಎಲ್ಲರೂ ಮನಗಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅದ್ಧೂರಿಯಾಗಿ
ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾ ಎಲ್ರಿಗೂ ಒಂದು ಸುದ್ದಿಯನ್ನು ತಿಳಿಸ್ಬೇಕು ನಿಮ್ಮ ಮಾಧ್ಯಮದ ಮುಖಾಂತರ ಅಂತ ಹೇಳ್ತಾ, ಇದೇ ರೀತಿಯಾಗಿ ಅವರು 100 ವರ್ಷ ಇದೇ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ಬರಲಿ, ನಿಮ್ಮೆಲ್ಲರ ಬೆಂಬಲವಾಗಿ ನಿಲ್ಲಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಸಹ ಅವರು ರಾಜಕೀಯವಾಗಿ ನಮ್ಮ ಮುಂದೆ ಒಂದು ಮಾರ್ಗದರ್ಶವಾಗಿ ಇರಬೇಕು ಅಂತ ನನ್ನ ಮನದಾಳದ ಮಾತನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ನಮ್ಮ ಆತ್ಮೀಯರು, ಎಲ್ಲ ಗ್ರಾಮದ ಪಂಚಾಯಿತಿ, ಪಟ್ಟಣದ ಪಂಚಾಯಿತಿ ಎಲ್ಲರೂ ಕೂಡ ಸೇರಿ ಈ ಒಂದು ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ತಮ್ಮಲ್ಲಿ ವಿಶೇಷವಾಗಿ ಎಲ್ಲರನ್ನೂ ಸಹ ಆಹ್ವಾನಿಸ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಸಹ ದಯವಿಟ್ಟು ತಪ್ಪದೇ ಬರಬೇಕು ಅಂತ ನನ್ನ ಒಂದು ಆತ್ಮೀಯ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಲ್ಲುಪಲ್ಲಿ ಪ್ರಕಾಶಣ್ಣ ಅಭಿಮಾನಿಗಳಿಗೂ ಹಾಗೂ ಹಿರಿಯರಿಗೂ ಹಾಗೂ ತಮ್ಮಂದರು ಬಂದಿದ್ದೀವಿ ನಾವು. ತಮ್ಮಂದಿರಿಗೂ ಎಲ್ಲರಿಗೂ ಒಂದು ಆಧಾರದ ಸ್ವಾಗತ. ಅದೇ ರೀತಿ ನಿಮ್ಮ ಮಾಧ್ಯಮ ಮಿತ್ರದವರು ಎಲ್ಲದಕ್ಕೂ ನಿಮಗೂ ಒಂದು ಆಧಾರದ ಸ್ವಾಗತ ಹೇಳ್ತಾ ಇದ್ದೀವಿ. ಇವತ್ತಿನ ಉದ್ದೇಶ ದೊಡ್ಡವರೆಲ್ಲ ಹೇಳಿದ್ದಾರೆ. ಬಾಲಾಜಿ ಭವನ್ ಹತ್ರ 20ನೇ ತಾರೀಕು 6ನೇ ತಿಂಗಳು 2026ರಂದು ಅಲ್ಲಿ ನಾವು ಎಲ್ಲ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಎಲ್ಲ ಹಿರಿಯರು ಕಿರಿಯರು ನಾವೆಲ್ಲ ಸೇರಿ ಇದನ್ನು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಇವತ್ತು ಈ ಮಾಧ್ಯಮ ಮಿತ್ರರಿಗೆ ತಿಳಿಪಡಿಸೋದೇನೆಂದರೆ, ಇವತ್ತು ತಾವು ಕೂಡ ಬಂದು ಎಲ್ಲ ಅಲ್ಲಿ ಕೋಆಪ್ರೇಷನ್ ಮಾಡಬೇಕು. ಅದೇ ರೀತಿ ಮುಳಬಾಗಿಲು ತಾಲೂಕಿನ 380 ಹಳ್ಳಿಗಳು 30 ಪಂಚಾಯಿತಿಗಳಿಂದ ಪ್ರಕಾಶಣ್ಣನ ಅಭಿಮಾನಿಗಳು, ಅವ್ರ ಹಿತೈಷಿಗಳು, ಅವ್ರ ಕುಟುಂಬ ಎಲ್ಲ ಬರುತ್ತೆ. ಅವರೆಲ್ಲ ಬಂದು ಅಣ್ಣನಿಗೆ ವಿಶ್ ಮಾಡಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅವತ್ತು ಬೆಳಿಗ್ಗೆ ಸೋಮೇಶ್ವರ ದೇವಾಲಯದಲ್ಲಿ ವಿಶೇಷವಾದ ಪೂಜೆ ಇರುತ್ತೆ. ಅದೇ ರೀತಿ ಬಾಬಾ ಹೈದರ್ವಲ್ಲಿ ದರ್ಗಾದಲ್ಲಿ ವಿಶೇಷವಾದ ಪೂಜೆ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಸಾಯಿಬಾಬಾ ಗುಡಿಯಲ್ಲಿ, ಅದೇ ರೀತಿ ವರ್ಷ ಓಂ ಶಕ್ತಿ ಗುಡಿಯಲ್ಲಿ ಅಭಿಷೇಕ ನಡೆಯುತ್ತೆ. ಅಭಿಷೇಕ ಮಾಡಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ. ಆಂಜನೇಯ ದೇವಸ್ಥಾನದಲ್ಲಿ ಕೂಡ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತು ಸಂಜೆ 6:30 ಗಂಟೆಗೆ ಪ್ರಕಾಶಣ್ಣವರು ಒಪ್ಕೊಳ್ಳಿಲ್ಲ, ಈ ಹಿರಿಯರೆಲ್ಲ ಸೇರಿ ಮಾಡಲೇಬೇಕು ಅಂತ ಹೇಳಿರೋದ್ರಿಂದ ನಾವು ಎಲ್ಲರೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಒಂದು ಇದು ಮಾಡ್ತಾಯಿದ್ದೀವಿ. ಅದೇ ರೀತಿ ಸಾರ್ವಜನಿಕರೆಲ್ಲರೂ ಬಂದು ಸಹಕರಿಸಿ ಎಲ್ಲರೂ ಇದು ಮಾಡಬೇಕು. ಅದೇ ರೀತಿ ಕಲ್ಲುಪಲ್ಲಿ ಪ್ರಕಾಶಣ್ಣವರ ಕುಟುಂಬಕ್ಕೆ, ಅವರಿಗೆ ಆ ಭಗವಂತ, ಆ ಸೋಮೇಶ್ವರ ಸ್ವಾಮಿ, ಬಾಬಾ ಹೈದರವಲ್ಲಿ, ಆಂಜನೇಯ ಸ್ವಾಮಿ, ಕುಡುಮಲೆ ವಿನಾಯಕ ಒಳ್ಳೇದು ಮಾಡಬೇಕು ಅಂತ ಮಾಧ್ಯಮ ಮುಖಾಂತರ ನಾವು ಬೇಡ್ಕೊಳ್ತಾ ಇದ್ದೀವಿ. ಈ ಕಲ್ಲುಪಲ್ಲಿ ಬಳಗ ಮುಂದೇನೂ ಮಾಡ್ಕೊಂಬರ್ತಾಯಿತ್ತು, ಈಗಲೂ ಬರ್ತ್ಡೇ ಮಾಡ್ತೀವಿ, ಮುಂದೇನೂ ಸಹ ಹುಟ್ಟುಹಬ್ಬನ ಆಚರಿಸ್ಕೊಂಡು ನಾವು ವರ್ಷ ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಲ್ಲುಪಲ್ಲಿ ಪ್ರಕಾಶ್.